ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸಿಮ್ರಾನ್ ಹೆಟ್ಮೇಯರ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ಬೆಚ್ಚಿ ಬಿದ್ದ ಜಿಂಬಾಬ್ವೆ ಬೌಲರ್ಸ್. ನಂತರ ನಡೆಯಿತು ದೊಡ್ಡ ಹೈಡ್ರಾಮಾ. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ರೋಮನ್ ಪೊವೆಲ್ ಹಾಗೂ ಸಿಮ್ರಾನ್ ಹೆಟ್ಮೇಯರ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಂತರ ದಂಗಾದ ಜಿಂಬಾಬ್ವೆ ಬೌಲರ್ಸ್. ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಜಿಂಬಾಬ್ವೆ ತಂಡವು 107 ರನ್ಗಳ ಹೀನಾಯವಾಗಿ ಸೋಲಬೇಕಾಯಿತು ಸ್ನೇಹಿತರೆ. ಇನ್ನು ಇದರ ಕುರಿತು ಮಾತನಾಡಿದಂಥ ಜಿಂಬಾಬ್ವೆ ತಂಡದ ಕ್ಯಾಪ್ಟನ್ ಆಗಿರುವಂಥ ಸಿಕಂದರ್ ರಾಜ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಈ ಪಂದ್ಯದ ಬಗ್ಗೆ ಹಾಗೂ ಮುಂದೆ ಬರುವಂಥ ಟೀಮ್ ಇಂಡಿಯಾದ ವಿರುದ್ಧ ಪಂದ್ಯದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನಲ್ಲಿ ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಹೀನಾಯವಾಗಿ 107 ರನ್ಗಳ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ ಜಿಂಬಾಬ್ವೆ ತಂಡದ ಕ್ಯಾಪ್ಟನ್ ಆಗಿರುವಂಥ ಸಿಕಂದರ್ ರಾಜ್ ಅವರು ಈ ಸೋಲಿಗೆ ಪ್ರಮುಖ ಕಾರಣಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು, ಅದಕ್ಕೂ ಮುನ್ನ ಪಂದ್ಯದ ಸಾರಾಂಶವನ್ನು ನೋಡ್ಕೊಂಡು ಬರೋದಾದರೆ, ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಬಂದಂಥ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 254 ರನ್ಗಳ ದೊಡ್ಡ ಟಾರ್ಗೆಟ್ ಅನ್ನು ಕಲೆ ಹಾಕಿತ್ತು. ಇನ್ನು ಇದರೊಳಗಡೆ ಬಂದ್ಬಿಟ್ಟು ಬ್ರಾಡನ್ ಕಿಂಗ್ ಅವರು 9 ರನ್, ಸಾಯಿ ಒಪ್ಪರ್ 14 ರನ್, ಸಿಮ್ರಾನ್ ಹೆಟ್ಮೇಯರ್ ಅವರು 85 ರನ್, 34 ಬಾಲ್ಗಳಲ್ಲಿ 7 ಬೌಂಡರಿ 7 ಸಿಕ್ಸರ್ ಒಳಗೊಂಡಂಥ 250ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರು. ಇನ್ನು ರೋಮನ್ ಪೊವೆಲ್ ಅವರು ಅವರಿಗೆ ಸಾಥ್ ಕೊಟ್ಟಂಥ ರೋಮನ್ ಪೊವೆಲ್ ಅವರು 59 ರನ್, 35 ಬಾಲ್ಗಳಲ್ಲಿ 4 ಬೌಂಡರಿ 4 ಸಿಕ್ಸರ್ ಒಳಗೊಂಡಂಥ 168ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರು. ಇನ್ನು ರುದ್ರಫರ್ಡ್ ಅವರು 31 ರನ್ 13 ಬಾಲ್ಗಳಲ್ಲಿ 3 ಸಿಕ್ಸರು 2 ಬೌಂಡರಿ ಒಳಗೊಂಡಂಥ 238ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರು. ಇವರ ನೆರವಿನಿಂದ ವೆಸ್ಟ್ ಇಂಡೀಸ್ ತಂಡವು 250 ರನ್ಗಳ ಬಿಗ್ ಟಾರ್ಗೆಟ್ ಕಲೆ ಹಾಕಲು ಯಶಸ್ವಿಯಾಯಿತು. ಜಿಂಬಾಬ್ವೆ ತಂಡದ ಬೌಲರ್ಸ್ಗಳನ್ನು ನೋಡುವುದಾದರೆ, ರಿಚರ್ಡ್ ನಂಗೋರ್ ಅವರು 2 ವಿಕೆಟ್ ಹಾಗೂ ಬ್ಲಾಸಿಂಗ್ ಮೊಜುಬನ್ 2 ವಿಕೆಟ್ ಮತ್ತು ಬ್ರಾಡನ್ ಕ್ರೈಮ್ 1 ವಿಕೆಟ್ ಗಳಿಸಿದರು. ಇನ್ನು ಅದರಂತೆ ಈ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದಂಥ ಜಿಂಬಾಬ್ವೆ ತಂಡವು 17.4 ಬಾಲ್ಗಳಲ್ಲಿ ತನ್ನೆಲ್ಲ 10 ವಿಕೆಟ್ ಕಳೆದುಕೊಂಡು 147 ರನ್ ಕಲೆ ಹಾಕಲು ಅಷ್ಟೇ ಶಕ್ತವಾಯಿತು. ಇನ್ನು ಇದರಲ್ಲಿ ಬಂದ್ಬಿಟ್ಟು ಡೇನ್ ಮೇಯರ್ಸ್ ಅವರು 28 ರನ್ ಹಾಗೂ ಸಿಕಂದರ್ ರಾಜ್ ಅವರು 27 ರನ್ ಮತ್ತು ಬ್ರಾಡನ್ 43 ರನ್ ಇವರು ಹೊರತುಪಡಿಸಿ ಬೇರೆ ಯಾವುದೇ ಬ್ಯಾಟರ್ ಸಹ 2 ಅಂಕಿಯ ಮೊತ್ತವನ್ನು ಕಲೆ ಹಾಕಲಿಲ್ಲ. ಇನ್ನು ಇದರಲ್ಲಿ ಬಂದ್ಬಿಟ್ಟು ಅಖಿಲ್ ಹುಸೇನ್ ಅವರು 3 ವಿಕೆಟ್ ತೆಗೆದುಕೊಂಡರು ಹಾಗೂ ಮತ್ತು ಪರಾಡ್ ಅವರು 2 ವಿಕೆಟ್, ಗುಂಕೇಶ್ ಮೆಟ್ಟೆ ಅವರು 4 ವಿಕೆಟ್ ಹಾಗೂ ಜೋಸನ್ ವಾಲ್ಡೋ ಅವರು 1 ವಿಕೆಟ್. ಈ ಮೂಲಕ ವೆಸ್ಟ್ ಇಂಡೀಸ್ ತಂಡವು ಜಿಂಬಾಬ್ವೆ ತಂಡವನ್ನು 107 ರನ್ಗಳಿಂದ ಹೀನಾಯವಾಗಿ ಸೋಲಿಸಿತು. ಇದಾದ ನಂತರ ಮಾತನಾಡಿದಂಥ ಸಿಕಂದರ್ ರಾಜ ಜಿಂಬಾಬ್ವೆ ತಂಡದ ಕ್ಯಾಪ್ಟನ್ ಆಗಿರುವಂಥ ಸಿಕಂದರ್ ರಾಜ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನಮ್ಮ ಸೋಲಿಗೆ ಪ್ರಮುಖ ಕಾರಣ ಬಂದ್ಬಿಟ್ಟು ಮಿಸ್ಫೀಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ತಂಡವು ಬರೀ ಅನೇಕ ಬಾರಿ ಡೇ ಸೆಷನಲ್ಲೇ ಮ್ಯಾಚ್ಗಳನ್ನು ಆಡಿದ್ದು ನೈಟ್ ಸೆಷನಲ್ಲಿ ಮ್ಯಾಚ್ಗಳು ಆಡಿರುವುದ ಕಾರಣದಿಂದ ನಮ್ಮ ತಂಡಕ್ಕೆ ನೈಟ್ ಸೆಷನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯದಲ್ಲಿ ಲೈಟಿಂಗ್ ಪವರ್ಗಳು ಅನೇಕ ಬಾರಿ ಕಣಿಗೆ ಕುಕ್ಕಿದವರಿಂದ ನಮ್ಮ ತಂಡವು ಅನೇಕ ಬಾರಿ ಮಿಸ್ಫೀಲ್ಡಿಂಗ್ ಸಹ ಮಾಡಿತ್ತು. ಇನ್ನು ಮಾತು ಮುಂದುವರಿಸಿದ ಅವರು, ವೆಸ್ಟ್ ಇಂಡೀಸ್ ತಂಡವು ದೊಡ್ಡ ಟಾರ್ಗೆಟನ್ನು ನೀಡಿತ್ತು, ಅದರಿಂದ ಅರ್ಧ ಕುಗ್ಗಿದ್ದೆವು. ಆದರೂ ಸಹ ನೆಕ್ಸ್ಟ್ ಮ್ಯಾಚ್ ಟೀಮ್ ಇಂಡಿಯಾದ ವಿರುದ್ಧ ಇರುವುದರಿಂದ ಟೀಮ್ ಇಂಡಿಯಾ ವಿರುದ್ಧ ಇವೆಲ್ಲ ತಪ್ಪುಗಳನ್ನು ಮರುಕಳಿಸದಾಗಿ ತಿದ್ದಿಕೊಂಡು ಬಂದ ಭಾರತ ತಂಡವನ್ನು ಸೋಲಿಸೋದರ ಮೂಲಕ ಸೆಮಿಫೈನಲ್ಗೆ ಕಾಲಿಡಬೇಕೆಂದು ನಮ್ಮ ಅನಿಸಿಕೆ ಆಗಿರುತ್ತದೆ ಎಂದು ಸಿಕಂದರ್ ರಾಜ್ ಅವರು ಹೇಳಿರ್ತಾರೆ ಸ್ನೇಹಿತರೆ. ನೀವೇನಾದರೂ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ನೋಡ್ತಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.